ಇಂತ ಆಟಮ್ ಬಾಂಬ್ ರಜತ್ನ ಗೌತಮಿ ಅವರು ಒಂದಿನ ಫುಲ್ ಸೆಲೆಕ್ಟ್ ಮಾಡ್ಬಿಡ್ತಾರೆ. ಹೆಂಗೆ ಅಂದ್ರೆ ಪಾಪ ಊಟ ಕೂಡ ಮಾಡೋದಿಲ್ಲ ಅವರು. ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವತ್ತು ರಜತ್ ಅವರಿಗೂ ಗೌತಮಿ ಅವರಿಗೂ ಅಷ್ಟು ದೊಡ್ಡ ಲೆವೆಲ್ ಗಲಾಟೆ ಆಗುತ್ತೆ ಅಂತ. ಏನಕ್ಕೆ ಅಷ್ಟು ಟ್ರಿಗರ್ ಆಯ್ತು ಅಂತ ಅಂದ್ರೆ ರಜತ್ ಅವ್ರು ಹೇಳ್ದಂಗೆ ಹೌದು, ಅವ್ರ ಮಾತು ಎಲ್ಲ ಹೊರಟಿದೆ, ಅವ್ರ ಮಾತೆ ತುಂಬಾ ಪ್ಲಸ್, ಅದೇ ಮೈನಸ್ ಆಗ್ಬಿಡುತ್ತೆ ನನಗೆ. ಇನ್ನೊಂದು ಹೇಳ್ಬಿಡ್ತೀನಿ, ನೀವಿಬ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಇವತ್ತು. ವಿಷಯ ನೆಕ್ಸ್ಟ್ ಯಾವ್ದಾದ್ರು ಡ್ಯಾನ್ಸ್ ಶೋ ಇದ್ರೆ ನಾನು ರಜತೆ ಪೇರ್ ಆಗಿ ಹೋಗೋದು. ನನಗೆ ಗೊತ್ತೇ ಇಲ್ಲ, ನಾನು ಎಲಿಮಿನೇಟ್ ಆಗಿ ಸ್ಟೇಜ್ ಇಳಿದು ಬರ್ತೀನಿ ಬ್ಯಾಕ್ ಸ್ಟೇಜ್ಗೆ. ಅಲ್ಲಿ PCR ಇಂದ ಬಂದು ಅಲ್ಲಿ ಕ್ರೂ ಮೆಂಬರ್ಸ್ ಎಲ್ಲ ಬಂದು ಆ ಡ್ಯಾನ್ಸ್ ಚೆನ್ನಾಗಿತ್ತು, ಎಷ್ಟು ಸತಿ ನೋಡಿದ್ರು ಬೋರ್ ಆಗ್ತಿಲ್ಲ, ಎಂತ ಇದೆ ಅಂತ. ನಾ ಹೊರಗೆ ಬಂದ ತಕ್ಷಣ ಫಸ್ಟ್ ನೋಡಿದ್ದು ಅದೆಂತ ಇದೆ ಅಂತ. ನನಗೆ ನಾನು ಸುಮ್ಮನೆ ಡ್ಯಾನ್ಸ್ ಮಾಡಿದ್ದೀನಿ ಅಂತ. ಅಲ್ಲಿ ಏನು ನಾವು ಪ್ಲಾನ್ ಮಾಡಿಲ್ಲ, ಏನು ಮಾಡಿಲ್ಲ. ಮೇ ಬಿ ನಾವ್ ಇಬ್ರು ಒಟ್ಟಿಗೆ ಚಂದ ಕಾಣಿಸಿದ್ವಿ ಅಂತ ಅನ್ಸುತ್ತೆ. ಅದೇನೋ ಸಿಂಕ್ ಆಗಿ ಮಾಡಿದ್ವಿ ಸ್ಟೆಪ್ಸ್ ಎಲ್ಲ. ನಂಗೆ ಗೊತ್ತೇ, ಮತ್ತೆ ನಂಗೆ ತುಂಬಾ ಜನರಿಂದ ಬರ್ತಿರೋದು, ತುಂಬಾ ರಿಪಿಟೇಟಿವ್ ಆಗಿ. ನೋಡಿ ಇವಾಗ ನೀವೇನೋ ಮಾತಾಡ್ತಿದ್ರು, ನಾನು ಬ್ರೇಕ್ ಮಾಡಿ ಅದನ್ನ ಹೇಳ್ತಾ ಇದೀನಿ, ಯಾಕಂದ್ರೆ ಅಷ್ಟು ಇಷ್ಟ ಆಗಿದೆ. ಓಕೆ, ಆ ಗಲಾಟೆ ಬಗ್ಗೆ ಮಾತಾಡೋಣ ಈಗ. ಗಲಾಟೆ ಅದೇ ಅವರು ಒಂದು ಬಂದಾಗಿಂದ ನಾವು ಕೊಡೋ ರೀಸನ್ ಸರಿ ಇರಲ್ಲ, ನಾವೇನೋ ಹಿಂಗ್ ಮಾಡ್ತೀವಿ. ಅಥವಾ ನಂಗೆ ಧನು ಹತ್ರನೂ ಹೇಳಿದ್ದೆ, ಅವ್ರನ್ನ ಸ್ವಲ್ಪ ಕೆಳಗೆ, ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಇಲ್ವೋ, ನಮಗೆ ನೋಡ್ದವ್ರಿಗೆ ಅನ್ಸಿತ್ತು ಸ್ವಲ್ಪ ಯಾಕೆ ಹಂಗೆ ಕೆಳಗೆ ಮಾಡಿದನು. ಮತ್ತೆ ಹನ್ಮಗೂ ಒಂದ್ ಸ್ವಲ್ಪ ಮಾಡಿದ್ದ ಅದು ಇರ್ತಿತ್ತು. ಅದೇ ವೀಕೆಂಡ್ ಅಲ್ಲಿ ಅದ್ರ ಹಿಂದಿನ ದಿನ ಈ ತಾಯ್ತ ಕಟ್ಟಿಸ್ಕೊಡೋದ್ರ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಅದು ಪಂಚ್ ಮಾಡೋದು ಮಾಡ್ತಾರೆ. ನಂಗೆ ಆ ಕ್ಷಣದಲ್ಲಿ ನಂಗೆ ಎಲ್ಲೂ ಕೋಪ ಬಂದಿರಲಿಲ್ಲ. ಆ್ಯಂಡ್ ಅದ್ರ ಹಿಂದೆ ಅಲ್ಲಿ ಕಾರಣ ಏನಂದರೆ, ನನ್ನ ಕ್ಯಾಪ್ಟನ್ಸಿ ವೀಕ್ ಆಗಿರುತ್ತೆ, ನಾನು ಅಂದರೆ ಇದು ಮಾಡಿದೆ, ಕೆಲವ್ರಿಗೆ ಇಂಪಾರ್ಟೆನ್ಸ್ ಕೊಡಲಿಲ್ಲ, ಮತ್ತು ಅವ್ರಿಗೆ ಕಳಪೆ ಕೊಟ್ಟಿದ್ದು, ಅದೆಲ್ಲ ಅಸಮಾಧಾನ ಅಂತ ಹೇಳ್ತಿದ್ರೆ. ಅವ್ರು ನನ್ನನ್ನು ನೋಡಿದ ರೀತಿನೇ ಸರಿ ಇಲ್ಲ ಅಂತ ಅನ್ನಿಸ್ತಿತ್ತು. ಚಂದ ಮಾತಾಡ್ತಿದ್ದು ಅವರು, ಅದು ಕಂಪ್ಲೇಂಟ್ ಮಾಡಿದ್ದು. ಮತ್ತು ಅವ್ರಿಗೆ ಕಳಪೆ ಹೇಳಿದ ತಕ್ಷಣ ತುಂಬ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದ್ರು ಆ ವಿಚಾರವಾಗಿ. ಮತ್ತು ಆ ವೀಕೆಂಡಲ್ಲೆಲ್ಲ ಸರ್ ಏನು ಮಾತಾಡಿದ್ರು ಕೈ ಎತ್ಬಿಟ್ಟು ಗೌತಮಿನೇ ಏನೋ ಹೇಳ್ತಿದ್ರು ಅಂತ ಅನ್ನಿಸ್ತಾನೆ ಇತ್ತು. ಸುಮ್ಮನೆ ಕೂತಿದ್ದೆ, ಅಲ್ಲೂ ಕೋಪ ಬರ್ತಾ ಇರಲಿಲ್ಲ. ಆ ತಾಯ್ತ ಅನ್ನೋ ವಿಚಾರ ಹೇಳಿದಾಗ, ಅರೆ ನಾವೆಲ್ಲ ಏನು ಅಲ್ಲ ಅನ್ನೋ ಥರ ನೋಡೋದು. ವಿ ಹ್ಯಾವ್ ವಾಕ್ಡ್ ಟಿಲ್ ಹಿಯರ್, ಏನು ಅಲ್ಲ ಅನ್ನೋ ಥರ ನೋಡಬೇಡಿ. ಅಕಾರ್ಡಿಂಗ್ ಟು ಯು ಮೇಲೆ ಕೆಳಗೆ ಇರಬಹುದೇನೋ ನೋಡ್ಕೊಂಡ್ ಬಂದಿರ್ತಾರೆ, ಬಟ್ ಏನು ಅಲ್ಲ ಅನ್ನೋದಂತೂ ಅಲ್ಲ. ಈ ತಾಯ್ತ ಕಟ್ಸೋದು ನನಗೆ ಅದು ಯೂಶಲಿ ಅದೇ ಐ ಡೋಂಟ್ ನೋ, ನಂಗೇನು ಕೈ ಟಚ್ ಆಯ್ತು. ಅವತ್ತು ನೈಟ್ ಎಲ್ಲ ಸಿಟ್ಟಿತ್ತು ನನಗೆ. ಅದು ಪಂಚ್ ಮಾಡ್ಬೇಕಂದ್ರೆ ಸಿಟ್ಟು ಬಂದಿಲ್ಲ, ಆಮೇಲೆ ಸಿಟ್ಟು ಬಂದಿದೆ. ಅಂದ್ರೆ ಯೂಶುವಲಿ ನೈಟ್ ಒನ್ ಟೈಮ್ ಎಲ್ಲ ರಿಕಾಲ್ ಮಾಡ್ಕೊಂತೀವಲ್ಲ ಇತ್ತು. ಬೆಳಗ್ಗೆನೆ ಎದ್ರೆ ಅಂದ್ರೆ ಅದ್ ಮಾತಾಡ್ತಿರ್ಲಿಲ್ಲ, ಅದ್ ಯಾವ್ದೋ ಬೇರೆ ಕಾನ್ವರ್ಸೇಷನ್. ತ್ರಿವಿಕ್ರಮ್ ಏನೋ ಹೇಳ್ದಾಗ ನಾನೇನೋ ಹೇಳಿರ್ತೀನಿ, ಅದಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಾರೆ. ಅಂಡ್ ಪಿಲ್ಲೋನ ಅವ್ರು ಕೂತಿದ್ರಲ್ಲ, ಹೋಗಿ ಏನ್ ಇಡೋದಂತ ಹಾಕ್ದೆ ನನ್ನ ದುರಾದೃಷ್ಟಕ್ಕೆ ಆಗ್ಬಿಡ್ತದು. ಅದ್ ಬಿಸಾಕ್ಬೇಕು ಅಂತ ಬಿಸಾಕಿದ ಅಲ್ವೇ ಅಲ್ಲ, ನಂಗೆ ಆ ತರ ಮಾಡೋದು ಇಲ್ಲ. ಅವರು ಮಾತಾಡಿದ್ರು, ನಾನು ಮಾತಾಡದೆ, ಸಿಟ್ಟಿತ್ತು ಅವ್ರ ಮೇಲೆ. ಒಂದಿನ ಪೂರ್ತಿ ಅವ್ರಿಗೆ ಹಣ್ಣು ತಿಂದಂಗ್ ಮಾಡ್ಬಿಟ್ರಿ. ಒಂದಿನ ಅಲ್ಲ, ಅವ್ರು ಇಡೀ ಸೀಸನ್ ತಿಂದಿಲ್ಲ. ಈಗ ಇನ್ನೂರ್ಗು ತಿಂದಿಲ್ವಾ? ಪ್ರಾಮಿಸ್ ಮಾಡ್ಬಿಟ್ಟಿದ್ದಾರೆ ಅವರು, ನಾನು ಇಲ್ಲಿ ತಿನ್ನೋದೇ ಇಲ್ಲ ಅಂತ ಪ್ರಾಮಿಸ್. ಅದಕ್ಕೆ ಸಣ್ಣ ಆಗ್ಬಿಟ್ರ ಅನ್ಸುತ್ತೆ. ಹೇಳಿದೆ, ಗೌತಮಿ ಅವರು ಆ ವಿಚಾರವಾಗಿ ಮಾತಾಡಬಾರ್ದಿತ್ತು ಅಂತ ಹೇಳ್ತಿದ್ರು. ಅವ್ರಿಗೇನೋ ಒಂದು ಹೇಳ್ಬೇಕು ಅಂತ ಅನಿಸಿರ್ಬೋದು, ಹೇಳ್ಬೋದು ನಿಮ್ಮ ಹತ್ರ. ನೀವೇ ಒಂದ್ಸಲ ಯೋಚನೆ ಮಾಡಿ, ಅದು ಬೇಕಾ? ನಿಮ್ಗೆ ಅನಿಸ್ತಿಲ್ವಾ ರಜತ್ ಚೈಲ್ಡಿಶ್ ಅಂತ? ಗೊತ್ತೇ ಇಲ್ಲ ಆಯ್ತು, ಅವತ್ತೇ ಹಣ್ಣೇನೋ ಬರುತ್ತೆ. ನಾವೇನ್ ಅನ್ಕೊಂಡ್ವಿ, ಇವಾಗ ಅಂದ್ರೆ ರೀಸೆಂಟ್ ಆಗಿ ಅಂದ್ರೆ ಅವ್ರ ಅವತ್ತಷ್ಟೇ, ಆಮೇಲೆ ಇಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ನಂಗೂ ಮೊನ್ನೆ ಗೊತ್ತಾಗಿದೆ, ಯಾರಿಗೂ ಗೊತ್ತಿಲ್ಲ ಅಂತ. ನನಗೆ ಅವತ್ ನೈಟೇ ಗೊತ್ತಾಗುತ್ತೆ. ಡೈನಿಂಗ್ ಟೇಬಲ್ ಮೇಲೆ ಇನ್ನ ಫ್ರೂಟ್ಸ್ ಅಲ್ಲೇ ಇರುತ್ತೆ, ಯಾರ್ದು ಅಂದಾಗ ಅವ್ರು ತಿನ್ನಲ್ಲ ಅಂತಿದ್ದಾರೆ. ನಾನ್ ನೆಕ್ಸ್ಟ್ ಡೇ ಸರಿ ಹೋಗ್ಬೋದೇನೋ. ಅಂಡ್ ನನಗೆ ಊಟದ ವಿಚಾರ ಆಗಿದ್ರಿಂದ ನಾ ಹೇಳ್ಬೇಕಂದ್ರೆ ಹಂಗೆ ಹೇಳಿದ್ದಲ್ಲ. ಅವ್ರು ಯಾವಾಗ್ಲೂ ಕಾಮಿಡಿ ಮಾಡ್ಕೊಂಡು ಇದ್ ಮಾಡ್ತಿದ್ರು, ಫ್ರೂಟ್ಸ್ ಟೈಮ್ ಅನ್ಕೊಂಡು ಹೋಗೋರು. ಸೊ ನಂಗೆ ಅದ್ ಕಾಣಿಸಿತ್ತು. ಮತ್ತೆ ಈ ಡೈಲಾಗ್ಗಳಿತ್ತಲ್ಲ, ಬರೀ ಡೈಲಾಗ್ ಹೊಡಿಯೋದು, ಫ್ರೂಟ್ಸ್ ತಿನ್ನೋದು. ನಾನು ಹಂಗೆ ಹೇಳಿದ್ದೆ, ನೀವೇನ್ ತಿಂತೀರಾ ಅನ್ನೋ ತರ ಪ್ರಶ್ನೆ ಅಲ್ಲ ಅದು. ಅದ್ ಹೇಳಿದ ಅವ್ರು ಅಷ್ಟು ಮನ್ಸಿಗೆ ತಗೊಂಡ್ಬಿಟ್ಟಿದ್ರ ಅಂತ ನಂಗೆ ಅವತ್ತು ಅನ್ಸಿದ್ ನಿಜ. ಅದು ಫ್ರೂಟ್ಸ್ ಊಟದ ವಿಚಾರಕ್ಕೆ ಹೋಗ್ಲೇಬಾರ್ದಿತ್ತು ಅಂತ. ಸೊ ಐಲ್ ಬಿ ಸಾರಿ ಫಾರ್ ದಟ್ ಅನ್ನೋದನ್ನ ನಾನು ಎಲ್ಲೋ ಕೂತೆಲ್ಲೋ ಮಾತಾಡಿದ್ದೀನಿ. ನೀವು ಹೇಳ್ದಂಗೆ ನಾನೆಲ್ಲೋ ಮಾತಾಡಿ, ಅದಕ್ಕಾದ್ರೆ ನಾನು ಸಾರಿ ಕೇಳ್ಬಿಡ್ತೀನಿ ಅಂತೇನೋ ಹೇಳಿದ್ದೆ. ಆಮೇಲೆ ಆ ಸಂದರ್ಭ ಬರಲಿಲ್ಲ, ಏನೋ ಆಗಲಿಲ್ಲ. ಮೊನ್ನೆ ಯಾವಾಗಲೂ ನಾನೇ ಹಣ್ಣು ಕೊಟ್ಟಾಗ, ನೀವು ಗೌತಮಿ ಅವರೇ ನನಗೆ ಕೊಡ್ಬೋದಾ ಹಣ್ಣು ಅಂದಾಗ ನಾನು ಡೈರೆಕ್ಟಾಗೂ ಸಾರಿ ಕೇಳಿದ್ದೀನಿ. ಇನ್ನು ಸಂಕ್ರಾಂತಿ ಎಪಿಸೋಡಲ್ಲೂ ಕೇಳಿದೆ. ಬಟ್ ಅವರು ಪ್ರಾಮಿಸ್ ಮಾಡ್ಬಿಟ್ಟಿದಾರಂತೆ ತ್ರಿವಿಕ್ರಮ್ಗೆ, ನಾನು ಈ ಮನೇಲಿ ಇರೋವರೆಗೂ ಯಾರ ಮೇಲೆ ಆಣೆ ಮಾಡಿದ್ದಾರೆ, ಟೊಮೆಟೊ ಹಣ್ಣು ಪಾಪ ಮಾಡಿದ್ದಾರೆ. ಹಣ್ಣು ತಿನ್ನೋದು. ಆಮೇಲೆ ಅವ್ರು ಹೇಳ್ತಾರಲ್ಲ, ನಾ ಮಾತ್ ಕೊಟ್ರೆ ನಾಲ್ಗೆ ಕೊಟ್ಟಂಗೆ, ಅಂತದ್ರಲ್ಲೆಲ್ಲ ತುಂಬಾ ಅಂದ್ರೆ ನಾನ್ ಮಾತ್ ಕೊಟ್ರೆ ಅದನ್ನ ಉಳಿಸ್ಕೋತೀನಿ ಅನ್ನೋದು ಒಂದು ಆ ವ್ಯಕ್ತಿತ್ವ ಅದು. ಮತ್ತೆ ಅದು ಒಳ್ಳೇದಾಯ್ತು, ನಮ್ಮ ಹಣ್ಣು ಎಷ್ಟು ಉಳಿತು.
ಹೊರಗ್ ಬಂದ ತಕ್ಷಣ ಅವ್ರನ್ನ ನೇರ ನೋಡಿದ ತಕ್ಷಣ ಯಾವ್ದಾದ್ರು ಹಣ್ಣೆ ಒಂದು ಬುಟ್ಟಿ ಹಣ್ಣು ಕೊಟ್ಬಿಡಿ ಆಯ್ತಾ? ನಾನ್ ಕೊಡ್ಬೇಕಾದ್ರೆ ಎಲ್ಲ ನನ್ನಿಂದ ಅವ್ರು ಮಿಕ್ಸ್ ತಿಂದೇ ಇಲ್ಲ. ಎಷ್ಟು ತುಂಬಾ ದಿನ, 1 ತಿಂಗಳಿಂದ ಹಣ್ಣೆ ಹಣ್ಣೆ ತಿಂದಿಲ್ಲ. ತಿಂಗಳು ಅಲ್ಲ, ಇನ್ನ ಜಾಸ್ತಿ ಆಯ್ತು ಅನ್ಸುತ್ತೆ ಪಾಪ